ಮೂರು ಕೃಷಿ ಕಾಯ್ದೆಗಳ ವಿರುದ್ಧ ರೈತರು ಹೋರಾಟವನ್ನ ಈ ಹಿಂದೆ ನಡೆಸಿದ್ದರು. ಜಗತ್ತಿನಾದ್ಯಂತ ಆ ಹೋರಾಟ ಬಹಳ ಸುದ್ದಿಯಾಗಿತ್ತು. ಅಷ್ಟರ ಮಟ್ಟಿಗೆ ಅನ್ನದಾತರು ರಣಕಹಳೆಯನ್ನ ಮೊಳಗಿಸಿದ್ದರು. ಆದ್ರೀಗ ಅದೇ ಮಾದರಿಯಲ್ಲಿ ಮತ್ತೊಮ್ಮೆ ಪ್ರತಿಭಟನೆಯ ಕಿಚ್ಚು ಹೊತ್ತಿಸಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ದೆಹಲಿ ಚಲೋ ಮಾಡಲಾಗಿದ್ದು ಬಾರ್ಡರ್ಗಳಲ್ಲಿ ದೊಡ್ಡ ಹಂಗಾಮವೇ ನಡೆದು ಹೋಗ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಮುಳ್ಳಿನ ಹಾದಿ, ರಸ್ತೆಗೆ ಸಿಮೆಂಟ್ ಬ್ಯಾರಿಕೇಡ್, 1 ಇಂಚು ಜಾಗಕ್ಕೆ ನುಸುಳದಂತೆ ಹಾಕಿರುವ ಮುಳ್ಳಿನ ತಂತಿ, ರಸ್ತೆಗೆ ಅಡ್ಡಲಾಗಿ ಹಾಕಿರೋ ಕಂಟೈನರ್, ರೋಡ್ ರೋಲರ್, ಮೊಳೆಗಳ ಬೋರ್ಡ್, ದಿಕ್ಕು ದಿಕ್ಕುಗಳಿಂದಲೂ ಸಿಡಿದ ಅಶ್ರುವಾಯು, ಡ್ರೋನ್ಗಳಿಂದಲೂ ಟಿಯರ್ ಗ್ಯಾಸ್ ಮಳೆ. ಅಬ್ಬಬ್ಬಾ, ಇಲ್ಲಿನ ಒಂದೊಂದು ದೃಶ್ಯವನ್ನ ನೋಡ್ತಾ ಇದ್ರೆ ಅರೆ ಇದೇನಪ್ಪ ಯಾವ್ದಾದ್ರೂ ಸಿನಿಮಾ ಶೂಟಿಂಗ್ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ ಎಲ್ರಿಗೂ ಕಾಡುತ್ತೆ. ಆದ್ರೆ ಇದ್ಯಾವುದೋ ಸಿನಿಮಾ ದೃಶ್ಯ ಅಲ್ಲ. ಬದಲಾಗಿ ದೆಹಲಿ ಗಡಿಯಲ್ಲಿ ರೈತರ ಪ್ರತಿಭಟನೆಯ ಪ್ರವಾಹವನ್ನ ತಡೆಯೋದಕ್ಕೆ ಪೊಲೀಸರು ಮಾಡಿರುವ ಬಂದೋಬಸ್ತ್ ನೋಡಿ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರೈತರು ಮತ್ತೊಮ್ಮೆ ಕೇಂದ್ರ ಸರ್ಕಾರದ ವಿರುದ್ಧ ತೊಡೆ ತಟ್ಟಿದ್ದಾರೆ. ಈ ಹಿಂದೆ 3 ಕೃಷಿ ಕಾಯ್ದೆಗಳ ವಿರುದ್ಧ ರಣಕಹಳೆ ಮೊಳಗಿಸಿದಂತೆ ಈ ಬಾರಿಯೂ ಕೂಡ ಹೋರಾಟದ ಕಹಳೆಯನ್ನೇ ಊದಿದ್ದಾರೆ. ಕಿಸಾನ್ ಮಜ್ದೂರ್ ಮೋರ್ಚಾ ನೇತೃತ್ವದಲ್ಲಿ ದೆಹಲಿ ಚಲೋಗೆ ಮುಂದಾಗಿದ್ದು ಹರಿಯಾಣ, ಪಂಜಾಬ್, ಉತ್ತರ ಪ್ರದೇಶ, ಕರ್ನಾಟಕ ಸೇರಿದಂತೆ 9 ರಾಜ್ಯಗಳಿಂದ ರೈತ ಸಾಗರವೇ ದೆಹಲಿ ಗಡಿಯತ್ತ ನುಗ್ಗಿ ಬಂದಿದೆ. ಆದರೆ ಪೊಲೀಸರು ರೈತರು ದೆಹಲಿ ಪ್ರವೇಶ ಮಾಡದಂತೆ ಭದ್ರ ಕೋಟೆಯನ್ನೇ ಕಟ್ಟಿದ್ದಾರೆ. ರೈತಾಕ್ರೋಶ ನಂಬರ್ 1. ಶಂಭು ಬಾರ್ಡರ್ನಲ್ಲಿ ಅಶ್ರುವಾಯು ಪ್ರಯೋಗ, ಓಡಿದ ಅನ್ನದಾತರು. ಮೊದಲು ಅಂಬಾಲಾದ ಶಂಭು ಬಾರ್ಡರ್ನಿಂದ ರೈತರು ದೆಹಲಿ ಪ್ರವೇಶಕ್ಕೆ ಮುಂದಾದ್ರು. ಕೂಡಲೇ ಅಲರ್ಟ್ ಆದ ಖಾಕಿ ಅರೆಸೇನಾ ಪಡೆ ರೈತರನ್ನ ತಡೆಯೋದಕ್ಕೆ ಮುಂದಾಯಿತು. ಆದ್ರೆ ಪರಿಸ್ಥಿತಿ ಯಾವಾಗ ಕೈ ಮೀರ್ತೋ ರೈತರ ಮೇಲೆ ಪೊಲೀಸರು ಅಶ್ರುವಾಯು ಸಿಡಿಸಿ ಚದುರಿಸಿದ್ರು. ರೈತಾಕ್ರೋಶ ನಂಬರ್ 4. ಪೊಲೀಸರ ವಿರುದ್ಧ ತೊಡೆ ತಟ್ಟಿದ ಶಸ್ತ್ರಾಧಾರಿ ರೈತ. ಇನ್ನು ರಸ್ತೆಗೆ ಅಡ್ಡಲಾಗಿ ಹಾಕಿದ್ದ ಸಿಮೆಂಟ್ ಬ್ಯಾರಿಕೇಡ್ ಮೇಲೆ ನಿಂತ ಶಸ್ತ್ರಾಧಾರಿ ರೈತನೋರ್ವ ಪೊಲೀಸರ ವಿರುದ್ಧವೇ ತೊಡೆ ತಟ್ಟಿದ್ದಾರೆ. ಪ್ರತಿಭಟನೆ ತಡೆದಿದ್ದಕ್ಕೆ ನಾವು ನೀವಾ ನೋಡೇ ಬಿಡೋಣ ಅನ್ನುವಂತಿತ್ತು ಆ ದೃಶ್ಯ. ರೈತಾಕ್ರೋಶ ನಂಬರ್ 5. ಸುರಕ್ಷತಾ ಬ್ಯಾರಿಕೇಡ್ ಉಡೀಸ್, ರೈತರ ಮೇಲೆ ಜಲಫಿರಂಗಿ ಪ್ರಯೋಗ. ಶಂಭು ಗಡಿಯಲ್ಲಿ ಹೈಡ್ರಾಮಾ ಇಷ್ಟಕ್ಕೆ ನಿಲ್ಲಲಿಲ್ಲ. ಪೊಲೀಸರು ರಸ್ತೆಯಲ್ಲಿ ಹಾಕಿದ್ದಂತ ಸುರಕ್ಷತಾ ಬ್ಯಾರಿಕೇಡ್ಗಳನ್ನ ಕಿತ್ತೆಸ್ತಿದ್ದಾರೆ. ರೈತರನ್ನ ಹತ್ತಿಕ್ಕೋದಕ್ಕೆ ಪೊಲೀಸರು ಜಲಫಿರಂಗಿ ಪ್ರಯೋಗಿಸಿದ್ದಾರೆ. ರೈತಾಕ್ರೋಶ ನಂಬರ್ 6. 2500 ಟ್ರ್ಯಾಕ್ಟರ್, 6 ತಿಂಗಳಿಗಾಗುವಷ್ಟು ದಿನಸಿ, ಬೃಹತ್ ಪ್ರೊಟೆಸ್ಟ್. ಪೊಲೀಸರ ಭದ್ರತೆಯನ್ನ ಅರಿತ ರೈತರು ಮೊದಲು ಹೆದ್ದಾರಿಯನ್ನ ಬಿಟ್ಟು ಸರ್ವಿಸ್ ರಸ್ತೆಯಲ್ಲಿ ದೆಹಲಿಯತ್ತ ಲಗ್ಗೆ ಇಟ್ಟಿದ್ದಾರೆ. ಸರಿಸುಮಾರು 2500ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಲ್ಲಿ 6 ತಿಂಗಳಿಗೆ ಬೇಕಾಗುವಷ್ಟು ದಿನಸಿ ಸಾಮಗ್ರಿ ತಂದಿದ್ದಾರೆ. ದೆಹಲಿ ಗಡಿಯಿಂದ TV9 ಗ್ರೌಂಡ್ ರಿಪೋರ್ಟ್ ಮಾಡಿದ್ದು ಇಂಚಿಂಚು ಮಾಹಿತಿ ನೀಡಿದ್ದಾರೆ. ಹಿಂದೆ ಹೋರಾಟ ನಡೆಸಿದ್ದ ರೈತರೇ ಈಗಲೂ ಹೋರಾಟಕ್ಕೆ ಇಳಿದಿದ್ದಾರೆ. ನಾವೀಗ ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ. ನಿಮ್ಗೆ ಸೇತುವೆ ಕೆಳಗಡೆ ಕಾಣ್ತಿರಬಹುದು. ಪ್ಯಾರಾ ಮಿಲಿಟರಿ ಪಡೆ ಭದ್ರತೆ ಕಲ್ಪಿಸಿದೆ. ನದಿಯಲ್ಲಿ ಮಣ್ಣು ಹಾಕಿ ಅಲ್ಲಿಂದಲೂ ರೈತರು ಬರಬಹುದು ಅನ್ನೋ ಕಾರಣಕ್ಕೆ ಪೊಲೀಸರು ಅಲ್ಲೂ ಭದ್ರತೆ ಕೈಗೊಂಡಿದ್ದಾರೆ ನೋಡಿ. ಪಂಜಾಬ್, ಹರಿಯಾಣದಿಂದ ದೆಹಲಿಯತ್ತ ಹೊರಟಿದ್ದಂತ ಕೆಲ ರೈತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ವಶಕ್ಕೆ ಪಡೆದ ರೈತರನ್ನ ಕೂಡಿ ಹಾಕೋದಕ್ಕೆ ಭವಾನಾ ಸ್ಟೇಡಿಯಂನಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ನೋಡಿ, ಈಗಷ್ಟೇ ಅಶ್ರುವಾಯು ದಾಳಿ ನಡೆಸಲಾಗಿದೆ. ನೀವು ನೋಡ್ತಿರಬಹುದು ದೃಶ್ಯದಲ್ಲಿ. ಕಳೆದ 25ರಿಂದ 30 ನಿಮಿಷಗಳಿಂದ ದಾಳಿ ಪ್ರತಿದಾಳಿ ನಡೀತಾ ಇದೆ. ದಾಳಿ ಮಾಡಿದ ರೈತರು ಹಿಂದೆ ಸರಿಯುತ್ತಿದ್ದಾರೆ ನೋಡಿ. ದೆಹಲಿ ಚಲೋಗೆ ತೆರಳುತ್ತಾ ಇದ್ದ ಕರ್ನಾಟಕದ ರೈತರನ್ನ ಮಧ್ಯಪ್ರದೇಶ ಪೊಲೀಸರು ವಶಕ್ಕೆ ಪಡೆದಿದ್ರು. ರೈತರನ್ನ ವಶಕ್ಕೆ ಪಡೆಯುವ ವೇಳೆ ಹಲವರಿಗೆ ಗಾಯ ಆಗಿದೆ. ಕುರುಬೂರು ಶಾಂತಕುಮಾರ್ ಅವರ ಪತ್ನಿ ಪದ್ಮಾ ಅವರ ತಲೆಗೆ ಗಂಭೀರ ಗಾಯ ಆಗಿದೆ. ಈಗ ನನ್ನ ಪತ್ನಿಗೆ ಗಾಯ ಆಗಿತ್ತು. ನಿನ್ನೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡಿಸಿದ್ದಾರೆ. ಗಾಯ ಸ್ವಲ್ಪ ನಿಧಾನ ಆಗ್ತದೆ ಮಾಗಲಿಕ್ಕೆ, ಆದರೂ ಕೂಡ ಆರೋಗ್ಯವಾಗಿದ್ದಾರೆ.
ಆದರೆ ಮೊನ್ನೆ ನಮ್ಮ ರೈತರು ರೈತ ಮಹಿಳೆಯರೆಲ್ಲ ಕರ್ನಾಟಕದಿಂದ ದೆಹಲಿ ಹತ್ತ ಹೋಗುವಾಗ ಮಧ್ಯರಾತ್ರಿ ಟೈಮ್ನಲ್ಲಿ ಪೊಲೀಸ್ನವರು ಏಕಾಏಕಿ ರೈಲಿಗೆ ನುಗ್ಗಿ ಎಲ್ಲರನ್ನ ಹೊರಗೆ ಎಳೆದೊಯ್ಯುವಂಥ ಕೆಲಸ ಮಾಡಿದ್ದಾರೆ. ವಶಕ್ಕೆ ಪಡೆದ ಕರ್ನಾಟಕದ ರೈತರನ್ನ ಭೋಪಾಲ್ನಿಂದ ಉಜ್ಜಯಿನಿಗೆ ಶಿಫ್ಟ್ ಮಾಡಲಾಗಿದೆ. ಹುಬ್ಬಳ್ಳಿಯ 16 ರೈತರು ಸೇರಿದಂತೆ 70 ರೈತರನ್ನ ಪೊಲೀಸರು ರೈಲಿನಲ್ಲಿ ಸ್ಥಳಾಂತರಿಸಿದ್ದಾರೆ. ಪೊಲೀಸರ ನಡೆಗೆ ಕಿಡಿಕಾರಿದ ಸಚಿವ ಪ್ರಿಯಾಂಕ್ ಖರ್ಗೆ ರೈತರ ಮೇಲೆ ಹಲ್ಲೆ ದೌರ್ಜನ್ಯ ನಡೆಸೋದು ಸರಿಯಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಷ್ಟ್ರಾದ್ಯಂತ ಏನು ರೈತರ ಹೋರಾಟ ನಡೆದಿದೆ, ಇವತ್ತು ಬಿಜೆಪಿ ಸರ್ಕಾರ ರೈತರ ಮೇಲೆ ದಾಳಿ ನಡೆಸೋದು, ಅವರಿಗೆ ಪ್ರತಿಭಟನೆಗೆ ಹೋಗ್ಲಾರ್ದಂತೆ ನೋಡ್ಕೊಳೋದು ಅದು ಅಸಂವಿಧಾನಿಕ. ಆ ಬೇಡಿಕೆಗಳು ಸರಿನಾ ಇಲ್ಲ ಚರ್ಚೆ ಮುಖಾಂತರ ಮಾಡ್ಬೋದು. ನಮ್ಮ ರೈತರಿಗೆ ಮಧ್ಯಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ನಿಲ್ಲಿಸೋದು ಬಂಧನ ಮಾಡೋದು ಇಟ್ ಈಸ್ ಕಂಪ್ಲೀಟ್ಲಿ ಇಲ್ಲಿಗಲ್. ರೈತರ ಪ್ರತಿಭಟನೆಗೆ ಆಮ್ ಆದ್ಮಿ ಪಕ್ಷ ಬೆಂಬಲ ನೀಡಿದೆ. ರೈತರ ನ್ಯಾಯಯುತ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದೆ. ರೈತರನ್ನ ಬಂಧಿಸಿ ಜೈಲಿನಲ್ಲಿಡೋದು ಸರಿಯಾದ ಕ್ರಮ ಅಲ್ಲ ಅಂತ ಕೇಂದ್ರದ ವಿರುದ್ಧ ಆಪ್ ಗರಂ ಆಗಿದೆ. ರೈತರ ದೆಹಲಿ ಚಲೋದಿಂದಾಗಿ ಬೆಳ್ಳಂಬೆಳಗ್ಗೆ ಗಾಜಿಪುರ ಗಡಿಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಹೆದ್ದಾರಿಯ ಎರಡೂ ಬದಿಯಲ್ಲಿ ವಾಹನಗಳು ಕಿಲೋಮೀಟರ್ ಗಟ್ಟಲೆ ನಿಂತಲ್ಲೇ ನಿಂತಿದ್ವು. ಸಂಚಾರ ದಟ್ಟಣೆಯಿಂದಾಗಿ ವಾಹನ ಸವಾರರು ಪರದಾಡಿದ್ರು. ಅದೇನೇ ಹೇಳಿ 3 ಕೃಷಿ ಕಾಯ್ದೆಗಳ ವಿರುದ್ಧ ಕೆರಳಿದ್ದ ರೈತರು ಈಗ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಮತ್ತೆ ಅಖಾಡಕ್ಕಿಳಿದಿದ್ದಾರೆ. ಅನ್ನದಾತರ ಸಮರ ಇನ್ನು ಎಷ್ಟರ ಮಟ್ಟಿಗೆ ನಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.